ಸಿಮ್ಟಮ್ಸ್ ಏನಿರ್ಬೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಮ್ಯಾಮ್ ಬ್ರೆಸ್ಟ್ ಕ್ಯಾನ್ಸರ್ ನಮಗೆ ಬರ್ತಿದೆ ಅಥವಾ ನಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗ್ತಿದೆ ಅಂದರೆ ಹೇಗೆ ಗೊತ್ತಾಗುತ್ತೆ ಅದು ಅಂತ? ಸೊ ಮೂರ್ ಇಂಪಾರ್ಟೆಂಟ್ ಥಿಂಗ್ಸ್ ನಾವು ಇಟ್ಕೋಬೇಕು. ಒಂದಂದರೆ ಲಂಪ್ ಅಥವಾ ಗೆಡ್ಡೆ ಅಂತ ಹೇಳ್ತೀವಿ. ಗೆಡ್ಡೆ ಅದು ಬ್ರೆಸ್ಟಲ್ಲಿ ಗೆಡ್ಡೆ ಆಗಿರ್ಬೋದು ಅಥವಾ ಕಂಕಳ ಸಂದಿಯಲ್ಲಿ ಗೆಡ್ಡೆ ಆಗಿರ್ಬೋದು. ಕಂಕಳ ಸಂದಿ ಕೂಡ ಬ್ರೆಸ್ಟಿಂದೇ ಒಂದು ಭಾಗ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ ಗೆಡ್ಡೆ ಸ್ಟಾರ್ಟ್ ಆದಾಗ ನೋವು ಇಲ್ದಿರ ಇರ್ಬೋದು. ನನಗೇನು ನೋವು ಇಲ್ಲ, ಅದಕ್ಕೆ ನಂಗೆ ಪ್ರಾಬ್ಲಮ್ ಇಲ್ಲ ಅಂತ ಹೆಂಗಸರು ನಿಗ್ಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ. ಬಟ್ ಆ ಥರ ಅಲ್ಲ. ನಿಮಗೆ ಅದು ಗೆಡ್ಡೆ ಏನಾದರೂ ಕಾಣಿಸ್ಕೊಂಡ್ರೆ ಬ್ರೆಸ್ಟಲ್ಲಾಗಲಿ ಕಂಕಳ ಸಂದಿಯಲ್ಲಾಗಲಿ ನೋವು ಇಲ್ದಿರ ಇರಲಿ, ಅದನ್ನು ನಾವು ಕೂಡಲೇ ಅದನ್ನು ಡಾಕ್ಟ್ರ್ ಹತ್ರ ಹೋಗಿ ಸಲಹೆ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟು. ಅದು ಫಸ್ಟ್ ಪಾಯಿಂಟು. ಎರಡನೇದು, ಚರ್ಮದಲ್ಲಿ ವ್ಯತ್ಯಾಸ ಬರ್ಬೋದು. ಇವಾಗ ನಾರ್ಮಲಿ ಚರ್ಮ ಬ್ರೆಸ್ಟ್ ಮೇಲೆ ಏನಿರುತ್ತೆ ಅಥವಾ ಕಂಕಳ ಸಂದಿಯಲ್ಲಿ ಸ್ಮೂತಾಗಿರುತ್ತೆ ಅಲ್ವಾ, ಅದರಲ್ಲಿ ವ್ಯತ್ಯಾಸ ಬರ್ಬೋದು. ಅಂದರೆ ಅದು ಒಳಭಾಗದಲ್ಲಿ ಎಳ್ಕೊಂಡಾಗ ಆಗ್ಬೋದು, ನಾವು ಪಕ್ಕನಿಂಗ್ ಅಂತ ಹೇಳ್ತೀವಿ. ಅಥವಾ ಸ್ಕಿನ್ನಲ್ಲಿ ಕಲರ್ ಚೇಂಜಸ್ ಆಗ್ಬೋದು, ರ್ಯಾಷಸ್ ಥರ ಬರ್ಬೋದು, ರೆಡ್ನೆಸ್ ಆಗ್ಬೋದು, ಅಥವಾ ಡ್ರೈ ಸ್ಕಿನ್ ಆಗ್ಬೋದು, ತುಂಬ ನವೆ ಬರೋದು ಆ ಥರ ಆಗ್ಬೋದು. ಅದು ಸೆಕೆಂಡ್ ಪಾಯಿಂಟ್. ಮೂರನೇದು ಅಂದರೆ ನಿಪ್ಪಲ್ ಚೇಂಜಸ್. ನಾರ್ಮಲಿ ನಿಪ್ಪಲ್ ಅಂದರೆ ಬ್ರೆಸ್ಟಿನ ತೊಟ್ಟು ಏನು ಹೇಳ್ತೀವಿ, ಅದು ನಾರ್ಮಲಿ ಔಟ್ವರ್ಡ್ಸ್ ಪಾಯಿಂಟಿಂಗ್ ಆಗಿರುತ್ತೆ. ಅದರಲ್ಲಿ ವ್ಯತ್ಯಾಸ ಬರ್ಬೋದು. ಅದು ಸೊಟ್ಟ ಆಗ್ಬೋದು ಅಥವಾ ಒಳಭಾಗದಲ್ಲಿ ಟರ್ನ್ ಆಗ್ಬೋದು, ಇನ್ವರ್ಷನ್ ಅಂತ ಹೇಳ್ತೀವಿ. ಇಟ್ ಮೈಟ್ ಸ್ಟಾರ್ಟ್ ಪಾಯಿಂಟಿಂಗ್ ಇನ್ವರ್ಡ್ಸ್. ಅಥವಾ ನಿಪ್ಪಲಲ್ಲಿ ಕೆಲವು ಸತಿ ಗಾಯ ಥರ ಆಗ್ಬೋದು, ಅಂದರೆ ಒಂದು ವೂಂಡ್ ಅಂತ ಹೇಳ್ತೀವಿ. ಅದು ಯೂಶ್ವಲ್ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ರೇನು ಅದು ವಾಸಿ ಆಗದಿಲ್ದಿರ ಅಂತ ಗಾಯ ಆಗ್ಬೋದು. ಅಥವಾ ನಿಪ್ಪಲಲ್ಲಿ ಏನಾದರೂ ಲಿಕ್ವಿಡ್ ಥರ ಸೋರಬಹುದು. ಈ ಥರ ಎಲ್ಲ ಕೆಲವು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಇರುತ್ತೆ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರಿಂದ ನಾನು ಹೇಳ್ತಿರೋದು. ಅಂದರೆ ಲಂಪ್ ಆಗಿರ್ಬೋದು, ಸ್ಕಿನ್ನಲ್ಲಿ ವ್ಯತ್ಯಾಸ ಆಗಿರ್ಬೋದು, ಅಥವಾ ನಿಪ್ಪಲಲ್ಲಿ ಚೇಂಜಸ್ ಆಗಿರ್ಬೋದು. ಇದನ್ನು ನಾವು ಮಂತ್ಲಿ ಒಂದ್ಸತಿ ನಾವು ನಮ್ಮನ್ನು ನಾವೇ ಎಕ್ಸಾಮಿನ್ ಮಾಡಿಕೊಂಡೆ, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಈ ಸಿಮ್ಟಮ್ಸ್ ನಾವು ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.